ಈಗ ಕೆಲವೊಬ್ಬರಿಗೆ ಲ್ಯಾಂಗ್ವೇಜ್ ಅಂದರೆ ಭಾಷೆಯನ್ನು ಬದಲಾಯಿಸಿಕೊಳ್ಳಲು ಗೊತ್ತಿಲ್ಲ. ಸೊ ಈಗ ಭಾಷೆಯನ್ನು ಯಾವ ರೀತಿ ಬದಲಾಯಿಸ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ. ಫಸ್ಟಿಗೆ ಹಿಂಗೆ ಓಪನ್ ಮಾಡ್ತೀರಾ. ಸೊ ಪೋಷನ್ ಟ್ರ್ಯಾಕರ್ ಈ ರೀತಿ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ತೆಳಗೆ ರೀ ಬಲಕ್ಕೆ ಮನಿ ಚಿತ್ರ ಐತಲ್ಲ, ಲಾಸ್ಟ್ನೇ ಚಿತ್ರ ಏನೈತಿ, ಮೋರ್ ಅಂತ ಬರುತ್ತೆ ರೀ, MORE ಅಂತೇಳಿ. ಅದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಕೆಳಗಿನಿಂದ ಎರಡನೇ ಆಪ್ಷನ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತೇಳಿ. ಓಕೆ, ಸೊ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಅಂದ್ರೇನು, ಭಾಷೆಯನ್ನು ಬದಲಾಯಿಸ್ಕೋಬೋದು ನೀವು, ಇಂಗ್ಲೀಷ್ ಟು ಕನ್ನಡ. ಸೊ ಕನ್ನಡದ ಮ್ಯಾಗೆ ಕ್ಲಿಕ್ ಮಾಡಿರಿ, ಕನ್ಫರ್ಮ್ ಅನ್ರಿ. ಈಗ ನೋಡಿರಿ ಇಂಗ್ಲೀಷ್ ಐತಿಲ್ಲ ಈಗ. ಸೊ ಈಗೇನು ಬರುತ್ತೆ ರೀ, ಕನ್ನಡ ಬರ್ತೈತೆ ನೋಡಿರಿ, ಬಂತಿಲ್ಲ ರೀ ಈಗ. ಓಕೆ, ಸೊ ಇದೇ ರೀತಿಯಾಗಿ ನೀವು ಚೇಂಜ್ ಮಾಡ್ಕೋಬೋದು. ಆಮೇಲೆ ಈಗ ಒಬ್ಬರೇ ಟೀಚರ್ ಇದ್ದೀರಿ ನೀವು, 2 ಕೇಂದ್ರ ಅದಾವೆ ನಿಮ್ಗೆ. ಸೊ ಅವಾಗ ನೀವು ಲಾಗೌಟ್ ಮಾಡಬೇಕು, ಒಬ್ಬೊಬ್ರಿಗೆ ಬರ್ತಾ ಇಲ್ಲ. ಸೊ ಲಾಗೌಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ಲಾಗೌಟ್ ಮತ್ತು ಇಲ್ಲೇ 3 ಆಪ್ಷನ್ ಹೋಗ್ರಿ, ಲಾಗೌಟ್ ಅಂತನ್ರಿ. ಆಮೇಲೆ ಸರಿ ಅನ್ರಿ. ಓಕೆ, ಹೋಯ್ತು. ಈಗ ನೋಡಿರಿ ಇನ್ನೊಂದು ಕೇಂದ್ರ, ನಾನು ಬೇರೆ ಕೇಂದ್ರ, ಈಗ ನನಗೆ ಇನ್ಚಾರ್ಜ್ ಕೊಟ್ಟಾರ ತಿಳ್ಕೊರಿ, ಅದನ್ನು ಇಲ್ಲಿ ಹಾಕ್ತೀನಿ ನಾನು. 77957 ಇದು ನಂಬರ್ ಹೇಳ್ರಮ್ಮ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಇನ್ಚಾರ್ಜ್ ಕೊಟ್ಟಿದ್ದಿರ್ತೈತಲ್ಲ, ಈ ರೀತಿಯಾಗಿ ನಂಬರ್ ಹೊಡೆದ್ಬಿಟ್ಟು ಪಾಸ್ವರ್ಡ್ ಹೊಡೆದ್ಬಿಟ್ಟು ಲಾಗಿನ್ ಅಂತಾನೆ. ಸೊ ಇದರ ಅರ್ಥ ಏನು, ಸೊ ಒಬ್ಬರು ಟೀಚರ್ ಇರ್ತೀರಿ, 2 ಅಂಗನವಾಡಿ ಇರ್ತಾವೆ. ಸೊ ಲಾಗೌಟ್ ಆಗಿ ಲಾಗಿನು ಆಗೋದನ್ನು ತೋರಿಸ್ಕೊಟ್ಟಿದ್ದೀನಿ ಈಗ. ಆಮೇಲೆ ಭಾಷೆಯನ್ನು ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಓಕೆ, ಈ ರೀತಿಯಾಗಿ ಮಾಡ್ಬೋದು.